ಇವತ್ತು ನಾವು ಚಿಕನ್ ಗ್ರೇವಿ ಟೇಸ್ಟಿಯಾಗಿರುವಂಥ ಚಿಕನ್ ಗ್ರೇವಿ ಮಾಡುವಂಥ ಒಂದು ವಿಧಾನವನ್ನು ಕಲಿತುಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಕೆಲವು ಸಾಮಾನುಗಳನ್ನು ನೋಡೋಣ. ಇದಕ್ಕೆ ಈರುಳ್ಳಿ, ತೆಂಗಿನಕಾಯಿ ಅರ್ಧ ವಾಟಿ ಇದರಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೇನೆ, ಒಂದು ಹಾಫು. ಆಮೇಲೆ ಒಂದು 10 ಗೋಡಂಬಿ ಮತ್ತು ಕೆಲವೊಂದು 4-5 ಬಾದಾಮ್ಗಳನ್ನು ಸಿಪ್ಪೆ ಸುಲಿದು ತೊಗೊಂಡಿದ್ದೀನಿ. ಸಿಪ್ಪೆ ಸುಲಿದು ಬಿಸಿನೀರಿನಲ್ಲಿ ಹಾಕಿ ಅವನ್ನೆಲ್ಲ ನಾನು ಸಿಪ್ಪೆ ಸುಲಿದು ಅವುಗಳನ್ನು ತಗೊಂಡಿದ್ದೀನಿ. ಮತ್ತು ಅದಕ್ಕೆ ಕೊತ್ತಂಬರಿನ ಹಾಕಿದ್ದೀನಿ. ಟೊಮ್ಯಾಟೊ ಹಣ್ಣು ಕುದಿಸಿ ಅದ್ರ ಮೇಲಿನ ಸಿಪ್ಪೆಯನ್ನು ತೆಗೆದು ಹಾಕ್ತೀನಿ ಗ್ರೈಂಡ್ ಮಾಡೋಕ್ಕೆ. ಇವೆಲ್ಲ ಗ್ರೈಂಡ್ ಮಾಡೋವಂಥದ್ದು. ಮತ್ತು ಅದಕ್ಕೆ 4 ಈರುಳ್ಳಿಗಳನ್ನು ನಾನು ತೊಗೊಂಡಿದ್ದೀನಿ. 4 ಈರುಳ್ಳಿಗಳು ಅದಕ್ಕೆ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಮತ್ತು ನಾನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಅಲ್ಲ ಮತ್ತು ಹಸಿ ಶುಂಠಿ ಗಾರ್ಲಿಕ್ ಪೇಸ್ಟ್ ಹಾಕಿ ಅದರಲ್ಲಿ ಇಟ್ಟಿದ್ದೇನೆ. ನಾನು ಇದನ್ನು ಕಲಿಸಿ ಮ್ಯಾರಿನೇಟ್ ಮಾಡಿಟ್ಟಿದ್ದೇನೆ. ನಂತರ ಇದಕ್ಕೆ ಎಲ್ಲ ಸಾಮಾನುಗಳನ್ನ ಹಾಕಿ ನಾವು ರೆಡಿ ಮಾಡಿದ ಮೇಲೆ ಈಗ ಒಗ್ಗರಣೆ ಹಾಕೋಣ. ಇದು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈ ಚಿಕನ್ಗೆ ನಾವು ಮಸಾಲೆ ಗ್ರೈಂಡ್ ಮಾಡಬೇಕಾದ್ರೆ ಚಕ್ಕೆಯನ್ನು ಒಂದಿಷ್ಟು, 5-6 ಲವಂಗ ಮತ್ತು 3-4 ಏಲಕ್ಕಿ ಮತ್ತು 2 ಟೀ ಸ್ಪೂನಷ್ಟು ಧನಿಯಾ, ಇಡೀ ಧನಿಯಾ, ಮತ್ತು ಅರ್ಧ ಟೀ ಸ್ಪೂನ್ ಅಥವಾ 1 ಚಮಚದಷ್ಟು ನೀವು ಜೀರಿಗೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿ, ಡ್ರೈ ಫ್ರೈ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಫ್ರೈ ಮಾಡಬೇಕಾದ್ರೆ ನೀವು ಏನು ಎಣ್ಣೆ ಏನು ಹಾಕಬೇಡ್ರಿ, ಹಂಗೆ ಡ್ರೈ ಫ್ರೈ ಮಾಡಿ ಅದನ್ನು ನೀವು ಮಸಾಲೆ ಗ್ರೈಂಡ್ ಮಾಡ್ತಿರಲಿಲ್ಲ, ಕೊಕೊನಟ್ಟು ಮತ್ತು ಬಾದಾಮು, ಕ್ಯಾಶ್ಯೂನಟ್ಟು ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ಇದನ್ನು ಸಹ ಗ್ರೈಂಡ್ ಮಾಡಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ಒಂದು ಬಾಣಲೆ ತೊಗೊಂಡಿದ್ದೇನೆ. ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಮತ್ತು ಅದಕ್ಕೆ ಈಗ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ತೇನೆ. ಅದು ಕಾದಿದೆ. ಈಗ ಅದಕ್ಕೆ ನಾನು ಈರುಳ್ಳಿ ಹಾಕ್ತೀನಿ. ಕೊಯ್ದುಕೊಂಡಂಥ ಈರುಳ್ಳಿ ಇದೆ. 2 ಈರುಳ್ಳಿ, ಅವು ಚಿಕ್ಕಿವೆ, ಅದಕ್ಕೆ ನಾನೇ ಸ್ವಲ್ಪ ಹಾಕಿದ್ದು ಈರುಳ್ಳಿ. ಗ್ರೈಂಡ್ ಮಾಡೋಕ್ಕೆ 1 ಹಾಕಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು, ಯಾಕಂದರೆ ತಿಕ್ಕಾಗುತ್ತೆ, ಅದಕ್ಕಾಗಿ. ಈಗ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಹುರ್ಕೊಳ್ಳೋಣ. ತುಪ್ಪದ ವಾಸನೆ ತುಂಬ ಘಮ 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 ಅಂತ ಬರ್ತಾಯಿದೆ. ಇದು ಬೇಗ ಕೆಂಪಾಗಬೇಕಾದ್ರೆ ಒಂದು ಟಿಪ್ ಹೇಳ್ತೀನಿ. ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದರೆ ಅದು ಬೇಗ ಗೋಲ್ಡನ್ ಕಲರ್ ಬರುತ್ತೆ. ಇಲ್ಲಾಂದರೆ ತುಂಬ ಲೇಟಾಗಿ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಿಮಗೆ ಬೇಗ ಆಗಬೇಕಾಗಿದ್ದರೆ ಚಿಟಿಕೆ ಉಪ್ಪು ಹಾಕಿದರೆ ಅದು ಬೇಗನೆ ಆಗುತ್ತೆ. ಈಗಾಗಲೇ ನಾನು ಮ್ಯಾರಿನೇಟ್ ಮಾಡೋಕ್ಕೆ ಉಪ್ಪು ಹಾಕಿದ್ದೀನಿ. ಅದಕ್ಕೆ ಮತ್ತು ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ನಲ್ಲಿ ಸಹ ಉಪ್ಪಿದೆ, ಅದಕ್ಕೆ ನಾನು ಇದರಲ್ಲಿ ಹಾಕಲ್ಲ. ನಂತರ ರುಚಿ ನೋಡಿ ಅದಕ್ಕೆ ಸೇರಿಸೋಣ. ಈ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಇದನ್ನು ಗ್ರೈಂಡ್ ಮಾಡಿಬಿಟ್ರೆ ಪೇಸ್ಟ್ ಆಗಿಬಿಡುತ್ತೆ, ಬಾಯಲ್ಲಿ ಬರಲ್ಲ. ಅದಕ್ಕೆ ಇದನ್ನು ಒಂದು ಸ್ವಲ್ಪ ಹೀಗೆ ಮಾಡಿಡೋದು. ಇವಾಗ ಇದಕ್ಕೆ ನಾವು ಚಿಕನ್ ಪೀಸಸ್ ಹಾಕ್ಬಿಡೋಣ. ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಪೀಸ್, ಅಲ್ಲ, ಬೆಳ್ಳುಳ್ಳಿ ಮತ್ತು ಉಪ್ಪು, ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದೆ. ಅದನ್ನಿಡೋಣ. ಈಗ ಹಂಗೆ ಮುಚ್ಚೋಣ. ಸ್ವಲ್ಪ ಹೊತ್ತಿನ ಮೇಲೆ ತೆಗೆದು ನೋಡೋಣ.
ಯಾಕಂದರೆ ಅದರಲ್ಲಿರುವಂಥ ನೀರಿನ ಅಂಶದಿಂದಲೇ ಅದೇನಾಗುತ್ತೆ ಬೇಯ್ದು ಬಿಡುತ್ತೆ. 1-2 ನಿಮಿಷ ಇದನ್ನು ಮುಚ್ಚೋಣ. ಅದರಲ್ಲಿ ನೀರಿನಲ್ಲಿ ವಾಫ್ನಲ್ಲಿ ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದು ಅರ್ಧ ಬೆಂದ ಮೇಲೆ ನಾವು ಅದಕ್ಕೆ ಮಸಾಲೆಯನ್ನು ಕೂಡಿಸ್ಕೊಳ್ಳೋಣ. 1-2 ನಿಮಿಷ ಬಿಟ್ಟು ತೆಗೆಯೋಣ. ಈಗ ಮುಚ್ಚಳ ತೆಗೆದಿದ್ದೇನೆ. ಮುಚ್ಚಳ ತೆಗೆದು ಆಗಲೇ ಬೆಂದಂಗೆ ಆಗಿದೆ. ಸ್ವಲ್ಪ ಕೈ ಆಡಿಸ್ಬೇಕು, ಇಲ್ಲಾಂದರೆ ಕೆಳಗೆ ತಳ ಹತ್ತುತ್ತೆ. ಆಯಿತು, ಇವಾಗ ಮಸಾಲೆ ಮಿಕ್ಸ್ ಮಾಡೋಣ. ಅದಕ್ಕೆ ರುಬ್ಬಿಕೊಂಡಂಥ ಹಸಿ ಕೊಬ್ಬರಿ ಮತ್ತು ಬಾದಾಮು ಗೋಡಂಬಿ ಹಾಕಿದಂಥ ಪೇಸ್ಟ್ ಇದೆ. ಮತ್ತು ಈ ಕಡೆ ಟೊಮ್ಯಾಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದಂಥ ಪೇಸ್ಟನ್ನು ಇಲ್ಲಿ ಹಾಕಿದ್ದೇನೆ. ನಂತರ ಇದಕ್ಕೆ ಕೆಲವು ಚಮಚ 2 ಚಮಚ ನಾವು ಕೆಂಪು ಖಾರ ಹಾಕೊಳ್ಳೋಣ. ತುಂಬ ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಕೆಲವೊಂದು ಖಾರ ತುಂಬಾ ಖಾರ ಇರುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಒಂದು 5 ನಿಮಿಷ ಕುದಿಯಲು ಬಿಡೋಣ. ನಂತರ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ದು ಅದು ನೀರು ಸದಾ ಹಾಕ್ಕೊಳ್ಳೋಣ. ಯಾಕಂದರೆ ವೇಸ್ಟ್ ಮಾಡೋದು ಬೇಡ. ಯಾಕಂದರೆ ಗ್ರೈಂಡ್ ಮಾಡಿದ್ರಲ್ಲಿ ಇನ್ನೂ ಅದರಲ್ಲಿ ಉಳಿದಿದೆ. ಅದನ್ನು ನೀರು ಒಂದು ಅರ್ಧ 2 ಟೀ ಸ್ಪೂನ್ ಹಾಕಿ ನಾವು ಇದು ಮಾಡೋಣ. ಈಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಕುದಿಯಲಿಡೋಣ. ಸಣ್ಣ ಉರಿಯಲ್ಲಿ ಇಡೋಣ. ಇವಾಗ ಇದು ಸ್ವಲ್ಪ ಮುಚ್ಚಳ ತೆಗೆದು ಕೈ ಆಡಿಸ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಕ್ತಾಯಿದ್ದೇನೆ, ಕುದೀತಾ ಇದೆ. ಇವಾಗ ಇದಕ್ಕೆ ಅದರ ನೀರನ್ನು ನಾವು ಗ್ರೈಂಡ್ ಮಾಡಿದ್ದನ್ನು ನೀರನ್ನು ಹಾಕಿಕೊಳ್ಳೋಣ. ಎಲ್ಲ ಕುಡಿಸಿ ಒಂದು ಅರ್ಧ ಕಪ್ನಷ್ಟು ಆಗಬೇಕಷ್ಟೇ. ಯಾಕಂದರೆ ಇದು ತಿಕ್ಕಿದೆ, ಅದು ಕೆಳಗೆ ತಳ ಹತ್ತಬಾರ್ದು ಅಂತ ನೀರು ಹಾಕಿ ಬಾಯ್ಲ್ ಮಾಡೋಕ್ಕೆ ಇಡಬೇಕು. ನೀವು ಇದೀಗ ಉಪ್ಪು ಟೇಸ್ಟ್ ನೋಡಿ, ಉಪ್ಪು ಕಡಿಮೆ ಆಗಿದ್ದರೆ ಅದನ್ನು ಸಹ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೈಡ್ ಬಿಡಬೇಕು, ಇದು ಬಾಯ್ಲ್ ಆಗಿ ಅಲ್ಲಿವರೆಗೂ ಇದನ್ನು ಕುದಿಯೋಕ್ಕೆ ಬಿಡೋಣ. ಇದು ಮುಚ್ಚಳ ತೆಗೆದು ಇವಾಗ ತಳ ಹತ್ತಾ ಇದೆ ಏನೋ ಅಂಥೇಳಿ ಇದನ್ನು ನಾನು ಸ್ಟರ್ ಮಾಡ್ತಾ ಇದ್ದೇನೆ. ಅದಕ್ಕೆ ಉಪ್ಪು ಸ್ವಲ್ಪ ಖಾರ ಕಡಿಮೆ ಆಗಿತ್ತು, ಅದಕ್ಕೆ ಖಾರದ ಪುಡಿ ಹಾಕಿದ್ದೇನೆ. ಮತ್ತು ಸ್ವಲ್ಪ ನಿಮಗೆ ರುಚಿ ತಕ್ಕಂಡು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ಈ ಉಪ್ಪನ್ನು ನೀವು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನೀವು ನಿಮ್ಮ ಥಿಕ್ನೆಸ್ಸಿಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಕುದಿಯಲಿಡಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಈ ಟೈಮ್ನಲ್ಲಿ, ಯಾಕಂದರೆ ಈಗಾಗಲೇ ಅದು ಬೆಂದಿದೆ, ಚಿಕನ್ ಬೆಂದಿದೆ. ಅದಕ್ಕಾಗಿ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಕುದಿಸ್ರಿ. ಅದಲ್ಲದೆ ಇವಾಗ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು, ಚಿಕ್ಕ ಟೀ ಸ್ಪೂನಷ್ಟು ನಾವು ಗರಂ ಮಸಾಲ ಹಾಕೋಣ ಅದ್ರ ಮೇಲೆ. ಮತ್ತು ಕೊತ್ತಂಬರಿ ಉದುರಿಸೋಣ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದು ಉದುರಿಸಿ ಅದನ್ನು ಮುಚ್ಚಿಡೋಣ. ಈಗಾಗಲೇ ಆಗಿದೆ. ಇದಕ್ಕಿನ್ನೇನು ಆ್ಯಡ್ ಮಾಡೋದಿಲ್ಲ, ಎಲ್ಲ ಸರಿಯಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ, ನನ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಎಲ್ಲ ಪ್ಲೀಸ್. ರಿಕ್ವೆಸ್ಟ್ ನಿಮಗೆ ಥ್ಯಾಂಕ್ ಯು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ತುಂಬ ಟೇಸ್ಟ್ ಇದೆ. ನೀವು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟು. ಗೆಸ್ಟ್ ಬಂದವ್ರಿಗೆ, ನಮ್ಮ ಯಜಮಾನ್ರಿಗೆ ಅಂಕ ತುಂಬಾ ಇಷ್ಟ ಆಗ್ತಿತ್ತಿದ್ದು.
ಇವಾಗ ನಿಮಗೆ ಮಾಡಿ ಅದರ ಸೀಕ್ರೆಟ್ ಹೇಳ್ತಾ ಇದ್ದೇನೆ, ದಯಮಾಡಿ ನೀವು ಮಾಡಿಕೊಂಡು ತಿನ್ನಿರಿ. ಥ್ಯಾಂಕ್ ಯು. ನೋಡಿ ಎಷ್ಟು ರುಚಿಯಾಗಿ ಎಷ್ಟು ಚೆಂದಾಗಿ ಬಂದಿರುವಂಥ ಒಂದು ಚಿಕನ್ ಗ್ರೇವಿ ರೆಡಿ ಟು ಸರ್ವ್. ಇದನ್ನು ಚಪಾತಿ ಜೊತೆ ಅಥವಾ ರೈಸ್ ಜೊತೆ ನೀವು ತಿಂದು ನೋಡಿ ಕಮೆಂಟ್ ಮಾಡಿ.